ಬೆಂಗಳೂರಿನಲ್ಲಿ ಸಿನಿಮಾ ನಿರ್ದೇಶಕ ಅನೀಶ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ 11 ಆರೋಪಿಗಳನ್ನ ಆಡುಗೋಡಿ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ನಟಿ ಐಶ್ವರ್ಯ ಸೇರಿ 11 ಆರೋಪಿಗಳನ್ನ ಬಂಧಿಸಲಾಗಿದೆ. ದುನಿಯಾ ವಿಜಯ್ ಭೀಮಾ ಚಿತ್ರದಲ್ಲಿ ನಟಿ ಐಶ್ವರ್ಯ ನಟನೆಯನ್ನ ಮಾಡಿದ್ರು. ಬೆಂಗಳೂರಿನಲ್ಲಿ ಸಿನಿಮಾ ನಿರ್ದೇಶಕ ಅನೀಶ್ ಕಿಡ್ನಾಪ್ ಕೇಸ್ 11 ಆರೋಪಿಗಳನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರು. ಆಡುಗೋಡಿ ಪೊಲೀಸರ ಅತಿಥಿಗಳಾಗಿರುವಂತದ್ದು 11 ಆರೋಪಿಗಳು. ನಟಿ ಐಶ್ವರ್ಯ ಸೇರಿ 11 ಆರೋಪಿಗಳನ್ನ ಬಂಧಿಸಲಾಗಿದೆ. ದುನಿಯಾ ವಿಜಯ್ ಭೀಮಾ ಚಿತ್ರದಲ್ಲಿ ನಟಿಸಿದ್ದ ಐಶ್ವರ್ಯ ಜೀವನದ ಭಾಷೆ ಎಂಬ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದ ಅನೀಶ್ ಕಾರಣಾಂತರಗಳಿಂದ ಸಿನಿಮಾ ನಿಲ್ಲಿಸಿ ಮುಂಬೈಗೆ ಶಿಫ್ಟ್ ಆಗಿದ್ರು. ನಟಿ ಐಶ್ವರ್ಯಗೆ ಕಾರು ಮಾರಾಟ ಬಗ್ಗೆ ಅನೀಶ್ ತಿಳಿಸಿದ್ರು. ಐಶ್ವರ್ಯ ಮೂಲಕ ಮಾಹಿತಿಯನ್ನ ಕಲೆ ಹಾಕಿದ್ರು ಆರೋಪಿಗಳು. ಕಾರು ಖರೀದಿ ಮಾಡುವುದಾಗಿ ಅನೀಶ್ ಸಂಪರ್ಕ ಕೂಡ ತೆಗೆದುಕೊಂಡಿದ್ರು. ನಿರ್ದೇಶಕರನ್ನ ಬೆಂಗಳೂರಿಗೆ ಕರೆಸಿದ್ದ ಆರೋಪಿಗಳು ನಿರ್ದೇಶಕ ಅನೀಶ್, ನಟಿ ಐಶ್ವರ್ಯ ಇದೀಗ ಒಟ್ಟು 11 ಆರೋಪಿಗಳನ್ನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಇತ್ತೀಚೆಗಷ್ಟೇ ಹಳ್ಳಿ ಪವರ್ ಕಂಟೆಸ್ಟೆಂಟ್ ಕೂಡ ಆಗಿದ್ರು ಐಶ್ವರ್ಯ. ಭೀಮಾ ಚಿತ್ರದಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. ನಟಿ ಐಶ್ವರ್ಯ ಸೇರಿ 11 ಆರೋಪಿಗಳನ್ನ ಪೊಲೀಸರು ಇದೀಗ ಬಂಧಿಸಿರುವಂಥದ್ದು. ಆಡುಗೋಡಿ ಪೊಲೀಸರು ಇದೀಗ 11 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಿನಿಮಾ ನಿರ್ದೇಶಕ ಅನೀಶ್ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ತಿರುವು ಕೂಡ ಸಿಕ್ಕಿದೆ. ಹರ್ಟ್ ಕೇಸ್ ಮೇಲೆ ಒಂದು ಬರುತ್ತೆ. ಅವಾಗ ಅವ್ರು ಭೇಟಿ ಮಾಡುವಾಗ ವಿಕ್ಟಿಮ್ಗೆ ಕೈ ಕಾಲಲ್ಲಿ ಏಟಾಗಿದೆ. ಅದನ್ನು ನಾವು ವಿಚಾರ ಮಾಡಕ್ಕೆ ಹೋದ ಸಮಯದಲ್ಲಿ ಏನು ನಮಗೆ ವಿಕ್ಟಿಮ್ ಇದ್ದಾರೆ, ಅವರು ಒಂದು ಮೂವಿ ಡೈರೆಕ್ಟರ್, ಅವ್ರು ಯೂಟ್ಯೂಬ್ ಚಾನಲ್ಸ್ ಮತ್ತು ಬೇರೆ ಕಡೆಲ್ಲ ಮೂವೀಸ್ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಜನ, ಕೆಲವೊಬ್ಬರು ಮಾಡೆಲ್ಸ್, ಕೆಲವೊಬ್ಬರು ಗೊತ್ತಿರೋ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿಕೊಂಡು ಅವರು ಅವಾಗ ಮೂವಿ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಮೂವಿ ಇನ್ನು ರಿಲೀಸ್ ಆಗಿದೆ, ಫಸ್ಟ್ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ ಅವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಅವರೆಲ್ಲ ಪರಿಚಯದವರು, ಐದರ್ ದೇವ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್, ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ಕರೆದಿರ್ತಾರೆ. ಸ್ವಲ್ಪ ಮಧ್ಯದಲ್ಲಿ ದುಡ್ಡು ಕೇಳೋ ವಿಚಾರದಲ್ಲಿ ಅವರಿಬ್ಬರಿಗೂ ಗಲಾಟೆ ಆಗುತ್ತೆ. ತಿರ್ಗಾ ಇನ್ನೊಬ್ರು ಮಾಡೆಲ್ ಇರ್ತಾರೆ, ಅವ್ರಿಗೆ ಕರ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಶಿವು, ಬೆಂಗಳೂರಿನಲ್ಲಿ ಸಿನಿಮಾ ನಿರ್ದೇಶಕ ಅನೀಶ್ ಕಿಡ್ನಾಪ್ ಆಗಿತ್ತು. ಇದೀಗ ಕೇಸ್ಗೆ ಸಂಬಂಧಪಟ್ಟಂತೆ 11 ಆರೋಪಿಗಳನ್ನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಈ ಒಂದು ನಿರ್ದೇಶಕ ಏನಿದ್ದಾರೆ ಈತ ಹೊಸ ನಿರ್ದೇಶಕ, ಇನ್ನೂ ಕೂಡ ಯಾವುದೇ ಸಿನಿಮಾಗಳು ಹೊರಗಡೆ ಬಂದಿರಲಿಲ್ಲ. ಆಗ್ತಾನೆ ಈ ಶಾರ್ಟ್ ಫಿಲ್ಮ್ಸ್ ಅನ್ನ ಮಾಡ್ತಾ ಇದ್ದಂತ ನಿರ್ದೇಶಕ ಈತ ಒಂದು ಹೊಸ ಸಿನಿಮಾವನ್ನ ಮಾಡೋದಕ್ಕೆ ಅಂತ ಹೇಳಿ ಕೈ ಹಾಕದಂತ ಸಂದರ್ಭದಲ್ಲಿ ಸೆಟ್ ಏರಿ ಅದು ಅದರ ಶೂಟಿಂಗ್ ಆ ಹಂತದಲ್ಲೇ ನಿಂತೋಗುತ್ತೆ. ಅದು ಯಾವುದೇ ಕಾರಣಕ್ಕೆ ಮುಂದುವರಿಯಲ್ಲ. ಅಲ್ಲಿಂದ ಈತ ಬಾಂಬೆಗೆ ಹೋಗ್ಬಿಡುವಂಥದ್ದು. ಬಾಂಬೆಗೆ ಹೋಗಿ ಅಲ್ಲಿ ಒಂದಷ್ಟು ದಿನ ಇರ್ತಾನೆ. ಅಲ್ಲಿಂದ ತನ್ನ ಕಾರನ್ನ ಮಾರಾಟ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈ ನಟಿ ಏನಿದ್ದಾರೆ, ಅಂದ್ರೆ ಇನ್ನು ಅದರಲ್ಲಿದ್ದಂತ ಒಂದು ಐಶ್ವರ್ಯ ಅಂತಕ್ಕಂಥ ಆರೋಪಿತ ಏನ್ ನಟಿ ಇದ್ದಾರೆ, ಅವರು ಈ ಒಂದು ಆರೋಪಿಗಳಿಗೆ ಪರಿಚಯ ಇರ್ತಾರೆ. ಈತ ನಿರ್ದೇಶಕನ್ನ ನೀವು ಹುಡುಕ್ತಾ ಇದ್ದೀರಿ, ಆತ ತನ್ನ ಕಾರನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದೇನೆ, ನನಗೆ ವಿಷಯ ಗೊತ್ತಾಯ್ತು ಅಂತ ಹೇಳಿ ಈಕೆಯ ಮೂಲಕ ಕಾರನ್ನ ಕೊಂಡ್ಕೊಳ್ಳುವಂತ ನೆಪದಲ್ಲಿ ಬೆಂಗಳೂರಿಗೆ ಕರೆಸ್ಕೊಂಡು ಬೆಂಗಳೂರಿನ ಆಡುಗೋಡಿ ಬಳಿಯಲ್ಲಿ ಈಕೆ ಇವರನ್ನ ಹಿಡ್ಕೊಂಡು ಈತನನ್ನ ಎತ್ಕೊಂಡು ಹೋಗಿ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಶೆಡ್ ಅಲ್ಲಿ ಹೊಡೆಯುವಂಥದ್ದು, ಹಾಕಿ ಸ್ಟಿಕ್, ವಿಕೆಟ್ ಸ್ಟಿಕ್ಗಳಿಂದ ಹೊಡೆಯುವಂಥದ್ದು. ಅಲ್ಲಿಂದ ಮತ್ತೆ ತುಮಕೂರು ಕಡೆ ಹೋಗಿ ಅದನ್ನ ಬಿಟ್ಬಿಟ್ಟು ಹೋಗ್ತಾರೆ. ಅಂದ್ರೆ ಅಲ್ಲಿಂದ ಆತ ಆಸ್ಪತ್ರೆಗೆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಹೇಗೆ ಗಾಯ ಆಯ್ತು ಅಂತ ಹೇಳ್ಬೇಕಾಗ ಬಂದಾಗ ಆಗ ಈ ರೀತಿ ಹೊಡೆದ್ರು ನನ್ನನ್ನ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಇದು ಅಲ್ಲಿಂದ MNC ಆಗತ್ತೆ ಏನು ಆಸ್ಪತ್ರೆಯಿಂದ. ಆಗ ಆಡುಗೋಡಿ ಪೊಲೀಸ್ ಠಾಣೆಗೆ ಈ ಒಂದು NC ಮಾಡ್ಕೊಳ್ಳುವಂಥದ್ದು. ಅಲ್ಲಿಂದ ಇವ್ರನ್ನ ಹುಡುಕಾಟ ಶುರು ಮಾಡಿ ಈಗ 11 ಜನರನ್ನ ಅರೆಸ್ಟ್ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ನಟಿ ಕೂಡ ಇದ್ದಾಳೆ. ಸೊ ಆಕೆ ಅಲ್ಲಿಂದ ಅವ್ರನ್ನ ಕರೆಸಿರೋದ್ರಿಂದಾಗಿ ಆಕೆ ಕೂಡ ಇಲ್ಲಿ ಆರೋಪಿತೆ ಆಗಿದ್ದಾಳೆ. ಇನ್ನು 11 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇದನ್ನ ಯಾವ ಲೆವೆಲ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ನೀನ್ ಸಿನಿಮಾವನ್ನ ಶುರು ಮಾಡಿದ್ಯಾ, ನೀನು ಮುಗಿಸ್ಲಿಲ್ಲ, ನಮ್ಮ ಹಣ ಲಾಸ್ ಆಯ್ತು ಅಂತ ಹೇಳಿ ಎಲ್ಲ ಒಬ್ರಿಗೊಬ್ರು ಪರಿಚಯಸ್ಥರೇ ಆಗಿರೋದ್ರಿಂದಾಗಿ ಸೊ ಮನಸೋಇಚ್ಛೆ ತಳಿಸಿರುವಂತದ್ದು. ಕಾಲು ಕೂಡ ಮುರಿತ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಆ ನಿರ್ದೇಶಕನಿಗೆ ಕಾಲು ಮುರಿದಿರ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಅವ್ರ ಮೇಲೆ FIR ಅನ್ನ ಮಾಡಿಕೊಂಡು 11 ಜನರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂತದ್ದು ಆಡುಗೋಡಿ ಪೊಲೀಸರು. ಸುಕನ್ಯಾ, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ.